ಏನು ಗೊತ್ತೇ ಇಲ್ಲ ಸರ್. ನಾವು ಒಂದೂವರೆ ವರ್ಷ ಆಯ್ತು ಪರಿಚಯ ಆಗಿ. 1.5 ವರ್ಷದಿಂದ ನೆಂಟಸ್ಥಾನ ಮಾಡಿದ್ವಿ, ಓದ್ವಿ, ಕೇಳಿದ್ರೆ ಅವ್ರು ಏನು ಇದನ್ನ ಇದು ಮಾಡಲಿಲ್ಲ. ಈ ಥರ ಏನೂ ನಮ್ಗೆ ಗೊತ್ತಾಗಲಿಲ್ಲ. ಒಳ್ಳೆ ಜನ ಒಳ್ಳೆಯವರು ಅಂತ ಹೇಳ್ಬಿಟ್ಟು ನಂಬಿದ್ವಿ, ಕೊಟ್ವಿ. ಈ ಥರ ಅವನ್ನ ಸುಮಾರು ಸಲ ಕೇಳಿದೆ, ಏನಪ್ಪ ನಿಮಗೇನಾದ್ರು ನಮ್ಮ ಹುಡುಗಿಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇದೆಯಾ ಇಲ್ವಾ? ತುಂಬ ಇಷ್ಟ ಇದೆ, ನಾನು ಲವ್ ಮಾಡಿದ್ವಿ ಅಂತ ಕೇಳಿದೆ. ನಾನು ಲವ್ ಮಾಡಿಲ್ಲ, ಅರ್ಥ ನಾನು ಹುಡುಗನೆಲ್ಲ ಅಂತ ಹೇಳಿದ್ವಿ. ಹಂಗಾಗಿ ನಾವು ಇದು ಮಾಡಿ ಪ್ರೋಸೆಸ್ ಮಾಡಿದ್ವಿ, ಮದುವೆ ಮಗೆಲ್ಲ ಬಂದ್ವಿ. ಇವತ್ತಿನ ದಿವಸ ಈ ಥರ ಆಯಿತು. ಇಲ್ಲ, ಸುಳ್ಳು ಸರ್, ಎಲ್ಲ ಸುಳ್ಳು. ಹಂಗೆ ಹೇಳಿದ್ರೆ ನಾವು ಹಂಗೆ ಹೇಳಿದ್ರೆ ನಾವು ಮದುವೆ ಮಾಡಕ್ಕೆ ಹೋಗ್ತಾ ಇದ್ವಾ? ಹೋಗಕ್ಕೆ ಆಗ್ತಾ ಇತ್ತಾ? ನಾವೊಬ್ಬ ಹೆಣ್ಣು ಹೊತ್ತಿರೋ ತಂದೆಯಾಗಿ ನಮ್ಮ ಮಗಳಿಗೆ ಈ ಥರ ಅನ್ಯಾಯ ಆಗ್ತದೆ ನಾನು ಮಾಡ್ತಾ ಇದ್ನ. ಎಲ್ಲ ವಿಷಯ ಗೊತ್ತಿದ್ದು ಒಳ್ಳೆಯವರು ಅಂತ ನಾನು ಮಾಡಿದ್ದು. ಈ ಥರ ನಮಗೆ ಅನ್ಯಾಯ ಆಗುತ್ತೆ ಇವತ್ತಿನ ಸರ್. ತಂದೆ ತಾಯಿಗೆಲ್ಲ ಗೊತ್ತಿದ್ದು ಸರ್ ವಿಚಾರ, ಮನೆಯಲ್ಲೆಲ್ಲ ಕೂಡ ಹಾಕಿದ್ರು ನನಗೆ ಅಂತ ಹೇಳ್ತಾರೆ. ಸುಳ್ಳು ಅದೆಲ್ಲ ಸುಳ್ಳು ಹೇಳ್ತಾರೆ, ಸುಳ್ಳದು. ಅವ್ರ ತಂದೆ ತಾಯಿಗೆ ಅದು ಗೊತ್ತಿದೆ, ಇದು ನನಗೆ ಗೊತ್ತಿಲ್ಲ. ನಮಗಂತೂ ವಿಚಾರ ಏನೂ ಗೊತ್ತಿಲ್ಲ. ಇವಳಿಗೆ ಯಾರು ಬಂದು ನಿಮ್ಗೆ ಭೇಟಿ ಆಗಿಲ್ಲ ಸರ್? ಇವಾಗ ಗೊತ್ತಿಲ್ಲ, ಇವಾಗ ನೋಡ್ತಾ ಇದ್ದೀವಿ ಈಗ ಸರ್. ಈಗ ಜಸ್ಟ್ ಒಂದು 2-3 ಗಂಟೆಯಿಂದ ನಾವು ನೋಡ್ತಾ ಇದ್ದೀವಿ ಸರ್. ಅವನೇ ಚೌಟ್ರಿಗೆ ಎಂಟ್ರಿ ಮಾಡಿಸಿದ್ದಾನೆ. ಈಗ ನೀವು ಮುಂದೆ ಸರ್, ಈಗ ಅವ್ರಿಗೆ ನೀವೇನು ಕ್ರಮ ತಗೊಳ್ತೀರಾ, ಕಂಪ್ಲೇಂಟ್ ಕೊಡ್ತೀರಾ? ಈಗ ಸರ್ ಏನು ಕ್ರಮ ತಗೊಳ್ಳೋದು ಸರ್? ನಮ್ಗೆ ಈ ಥರ ಅನ್ಯಾಯ ಆಗಿದೆ. ಏನು ಆಗಲಿ, ಬೇರೆ ಯಾರಿಗೂ ಈ ಥರ ಬೇರೆ ಯಾವ ಹೆಣ್ಮಕ್ಳು ಈ ಥರ ಆಗಬಾರ್ದು. ನಮ್ಮ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರೋದು ಆಗಬಾರ್ದು. ಇಂಥ ಲೋಪ ಹೆಣ್ಮಕ್ಳು ಯಾರಿಗೂ ಈ ಥರ ಮಾಡಬಾರ್ದು. ಶಿವಾನಂದ.